ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಗುಂಪು ಅಧ್ಯಯನದ ಮಹತ್ವ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಹಾಗೂ ದಿ ಕ್ಲಾಸಿಕ್ IAS ಮತ್ತು KAS ತರಬೇತಿ ಕೇಂದ್ರ ಧಾರವಾಡದವರು ಜಂಟಿಯಾಗಿ ಹುಬ್ಬಳ್ಳಿಯಲ್ಲಿ 10ನೆಯ ತರಗತಿಯ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಿದ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಾಗಾರದಲ್ಲಿ ಮಾರ್ಗದರ್ಶಕನಾಗಿ ಭಾಗವಹಿಸಿದ್ದೆ. ಉಪನ್ಯಾಸದ ನಂತರ ವಿದ್ಯಾರ್ಥಿಗಳಿಂದ ತೂರಿ ಬಂದ ಪ್ರಶ್ನೆ: ಸರ್, ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸುವಲ್ಲಿ ಗುಂಪು ಅಧ್ಯಯನವು ಸಹಾಯಕವಾಗಬಲ್ಲುದೇ? ಹೌದು, ಖಂಡಿತವಾಗಿಯೂ ಸಹಾಯಕವಾಗುತ್ತದೆ. 4-5 ಜನರು ಕೂಡಿ ವಿಷಯ ವಸ್ತುವಿನ ಕುರಿತು ಚರ್ಚಿಸುವುದರಿಂದ ಆ ವಿಷಯ ವಸ್ತು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಿ ಅದು ಬಹಳಷ್ಟು ದಿನಗಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ. ರಾಮ, ರಹೀಮ, ಪೀಟರ್ ಹಾಗೂ ಸುಂದರ್ 10ನೆಯ ತರಗತಿಯಲ್ಲಿ ಓದುತ್ತಿದ್ದರು. ವಾರಾಂತ್ಯದಲ್ಲಿ ಅವರೆಲ್ಲ ಒಂದು ಕಡೆ ಸೇರಿ ಒಂದೊಂದು ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು. ಸಮಾಜ ವಿಜ್ಞಾನ ವಿಷಯದ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಎಂಬ ಘಟಕದ ಬಗ್ಗೆ ಚರ್ಚೆ ಮಾಡುವಾಗ ರಾಮನು ರಾಜಾರಾಮ್ ಮೋಹನ್ ರಾಯರ ಕುರಿತು, ರಹೀಮನು ದಯಾನಂದ ಸರಸ್ವತಿಯವರ ಕುರಿತು, ಪೀಟರ್ನು ಸ್ವಾಮಿ ವಿವೇಕಾನಂದರ ಕುರಿತು ಹಾಗೂ ಸುಂದರ್ನು ಜ್ಯೋತಿಬಾ ಫುಲೆಯವರ ಕುರಿತು ವಿಷಯ ಪ್ರಸ್ತಾಪ ಮಾಡುತ್ತಿದ್ದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಂಶಯ ಗೊಂದಲಗಳನ್ನು ಕೇಳಿ ಪರಿಹರಿಸಿಕೊಳ್ಳುತ್ತಿದ್ದರು. ಎಲ್ಲರಿಗೂ ತಿಳಿಯದ ವಿಷಯಗಳನ್ನು ನೋಟ್ ಮಾಡಿಕೊಂಡು ಮಾರನೆಯ ದಿನ ಶಿಕ್ಷಕರನ್ನು ಕೇಳುತ್ತಿದ್ದರು. ಹೀಗೆ ಒಂದೊಂದು ಭಾನುವಾರ ಒಂದೊಂದು ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು. ಗುಂಪು ಅಧ್ಯಯನವು ಓದನ್ನು ಸುಗಮಗೊಳಿಸುವ, ಹೆಚ್ಚು ಗ್ರಹಿಸುವಂತೆ ಮಾಡುವ, ಆಲೋಚನಾ ಪ್ರಕ್ರಿಯೆಯನ್ನು ಹೆಚ್ಚಿಸುವಂತೆ ಮಾಡುವ ಹಾಗೂ ಆ ಮುಖೇನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಹಾಯಕವಾಗುವ ಒಂದು ತಂತ್ರ. ಕೆಲವು ವಿದ್ಯಾರ್ಥಿಗಳು ಏಕಾಂಗಿಯಾಗಿ ಓದಲು ಇಷ್ಟಪಡುತ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು 3-4 ಜನ ಸೇರಿ ಅಧ್ಯಯನ ಮಾಡಲು ಇಷ್ಟಪಡುತ್ತಾರೆ. ಇವರು ಯಾವುದಾದರೂ ಒಬ್ಬ ವಿದ್ಯಾರ್ಥಿಯ ಮನೆಯಲ್ಲೋ, ಶಾಲಾ ಕಾಲೇಜಿನ ಆವರಣದಲ್ಲೋ, ಉದ್ಯಾನವನದಲ್ಲೋ ಗುಂಪು ಅಧ್ಯಯನ ಮಾಡುತ್ತಾರೆ. ಒಬ್ಬರು ಗಟ್ಟಿಯಾಗಿ ಓದುತ್ತಾ ಉಳಿದವರು ಕೇಳಿಸಿಕೊಳ್ಳುವುದು, ಒಬ್ಬರು ಒಂದು ಅಧ್ಯಾಯವನ್ನು ಓದಿ ನಂತರ ಉಳಿದವರಿಗೆ ಬೋಧಿಸುವುದು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿಕೊಳ್ಳುವುದು, ಉತ್ತರಗಳನ್ನು ಬರೆದು ಪರಸ್ಪರ ಮೌಲ್ಯಮಾಪನ ಮಾಡುವುದು, ಪರಸ್ಪರ ಹೋಲಿಸಿಕೊಳ್ಳುವುದು, ತಮ್ಮ ತಮ್ಮ ಕೊರತೆಗಳನ್ನು ನೀಗಿಸುವುದು, ಒಬ್ಬರಿಗೆ ಅರ್ಥವಾಗದ ವಿಷಯಗಳನ್ನು ಚರ್ಚೆ ಮಾಡುವುದು, ಇವೆಲ್ಲವುಗಳು ಗುಂಪು ಅಧ್ಯಯನದ ರೂಪುರೇಷೆಗಳೇ. ಗುಂಪು ಅಧ್ಯಯನದ ಉಪಯೋಗಗಳು: ಶಾಲೆಗಳಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡಿದ ನಂತರ ಬಿಡುವಿನ ವೇಳೆಯಲ್ಲಿ ಅದೇ ವಿಷಯದ ಕುರಿತು ಸ್ನೇಹಿತರು ಚರ್ಚಿಸುವುದರಿಂದ ಆ ವಿಷಯದ ವಿವಿಧ ಆಯಾಮಗಳ ಪರಿಚಯವಾಗುತ್ತೆ. ಆ ವಿಷಯದ ಕುರಿತು ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು ನಿಮ್ಮ ಸ್ನೇಹಿತರಿಂದ ತಿಳಿದುಕೊಳ್ಳಬಹುದು. ಗುಂಪು ಅಧ್ಯಯನದಿಂದ ನಿರ್ದಿಷ್ಟ ವಿಷಯದ ಕುರಿತು ಸಂಪೂರ್ಣ ವಿವರ ಎಲ್ಲರಿಗೂ ದೊರೆತು ವಿಷಯವು ಬಹಳ ದಿನಗಳ ಕಾಲ ನೆನಪಿನಲ್ಲಿ ಉಳಿಯುವುದು. ವಿಷಯ ವಸ್ತುವನ್ನು ವಿವರಿಸುವ ವಿದ್ಯಾರ್ಥಿಯ ವಿಷಯ ಜ್ಞಾನ ಹಾಗೂ ಗ್ರಹಿಕೆಯ ಸಾಮರ್ಥ್ಯ ಹೆಚ್ಚುತ್ತದೆ. ಸಾಧಾರಣ ಬುದ್ಧಿಮಟ್ಟದ ವಿದ್ಯಾರ್ಥಿಗಳು ಕೂಡ ಅರ್ಥಪೂರ್ಣವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಪ್ರಬುದ್ಧ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳಬಹುದು. ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಸಾಂಘಿಕ ಮನೋಭಾವನೆ, ಪರಸ್ಪರರಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಹೊಂದಾಣಿಕೆಯ ಗುಣಗಳು ಇಮ್ಮಡಿಯಾಗುತ್ತವೆ. ಒಬ್ಬರಿಗೆ ಅರ್ಥವಾಗದ ವಿಷಯವನ್ನು ಮತ್ತೊಬ್ಬರು ವಿವರಿಸಿ ಹೇಳಿ ಈ ಪಾಠವು ಬಹಳ ಸುಲಭವಿದೆ ಎಂದು ಪ್ರೇರಣೆ ನೀಡುತ್ತಾರೆ. ಇದು ಉಳಿದ ವಿದ್ಯಾರ್ಥಿಗಳಲ್ಲಿ ಓದುವುದರ ಕಡೆ ಅಭಿಪ್ರೇರಣೆ ಉಂಟು ಮಾಡಿಸುತ್ತದೆ. ಓದುವಾಗ ಬೇಸರ, ತೂಕಡಿಗೆ, ನಿದ್ರೆ ಬರದೆ ಏಕತಾನತೆ ದೂರವಾಗಿ ಏಕಾಗ್ರತೆ ಉತ್ತಮಗೊಳ್ಳುತ್ತದೆ. ಅಧ್ಯಯನ ಮಾಡುವಾಗ ಉತ್ಸಾಹ, ಉಲ್ಲಾಸದ ಹಾಗೂ ಸೃಜನಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ. ಕೆಲವು ಬುದ್ಧಿವಂತ ವಿದ್ಯಾರ್ಥಿಗಳು ಶಿಕ್ಷಕರಿಗಿಂತ ಚೆನ್ನಾಗಿ ವಿಷಯವನ್ನು ವಿವರಿಸಬಲ್ಲರು. ಚರ್ಚೆಯ ಮಧ್ಯದಲ್ಲಿ ನೀಡುವ ದೃಷ್ಟಾಂತಗಳು, ಉದಾಹರಣೆಗಳು ಬಹುಕಾಲದವರೆಗೆ ಸ್ಮೃತಿ ಪಟಲದಲ್ಲಿ ಉಳಿಯುತ್ತವೆ. ಚರ್ಚೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚುತ್ತದೆ. ಕಲಿಕೆ ಮತ್ತು ನೆನಪು ಉತ್ತಮಗೊಳ್ಳುತ್ತದೆ. ಒಂದು ಪಾಠವನ್ನು ಒಬ್ಬರು ಓದಿ ಹೇಳುವುದು, ಇನ್ನೊಂದು ಪಾಠವನ್ನು ಇನ್ನೊಬ್ಬರಿಗೆ ಓದಿ ಹೇಳುವುದರಿಂದ ವೇಳೆಯ ಉಳಿತಾಯವಾಗುತ್ತದೆ. ಗುಂಪು ಚರ್ಚೆ ಮಾಡುವ 3 ಅಥವಾ 4 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ವಿಷಯದ ಒಂದೊಂದು ದಿನ ನಾಯಕರಾಗಿ ಚರ್ಚೆಯನ್ನು ಮುನ್ನಡೆಸಿದರೆ
ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಯುವುದು. KIS, IAS ಮುಂತಾದ ಸ್ಪರ್ಧಾ ಪರೀಕ್ಷೆಗಳ ಪಠ್ಯಕ್ರಮವು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವುದರಿಂದ ಒಬ್ಬೊಬ್ಬ ಸ್ಪರ್ಧಾರ್ಥಿಯು ಒಂದೊಂದು ಘಟಕವನ್ನು ಓದಿ ಚರ್ಚಿಸಲು ಈಗಿನಿಂದಲೇ ತರಬೇತಿ ಪಡೆದಂತಾಗುತ್ತದೆ. ಗುಂಪು ಅಧ್ಯಯನದಲ್ಲಿ ಕೆಲವು ಅನಾನುಕೂಲತೆಗಳೂ ಇವೆ. ಪ್ರೀತಿ, ಪ್ರೇಮ, ಪ್ರಣಯದ ಬಗ್ಗೆ ಚರ್ಚಿಸುವುದು, ರಾಜಕೀಯ, ಸಿನೆಮಾ, ಮನೆಯ ವ್ಯವಹಾರಗಳಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಅಧ್ಯಯನ ಮಾಡಬೇಕಾದ ಮೂಲ ವಿಷಯವೇ ಮರೆತು ಹೋಗಬಹುದು. ಸರಿಯಾದ ಮಾರ್ಗದರ್ಶನ ದೊರೆಯದೆ ಕೆಲವೊಮ್ಮೆ ತೋರಿಕೆಯ ಓದು ನಡೆಯಬಹುದು. ಕೆಲವು ಆಸಕ್ತಿರಹಿತ ವಿದ್ಯಾರ್ಥಿಗಳ ಕುಮ್ಮಕ್ಕಿನಿಂದಾಗಿ ವಿಧ್ವಂಸಕ ಚಟುವಟಿಕೆಗಳಿಗೆ ಪ್ರೇರಕ ತಾಣವಾಗಬಹುದು. ಗುಂಪಿನಲ್ಲಿ ಒಬ್ಬನ ಕಲಿಯುವ ವೇಗ ಹೆಚ್ಚಿದ್ದು ಇನ್ನೊಬ್ಬನ ವೇಗ ಬಹಳ ಕಡಿಮೆ ಇದ್ದರೆ ಗುಂಪು ಅಧ್ಯಯನ ಪರಿಣಾಮಕಾರಿಯಾಗದು. ಅಧ್ಯಯನ ಮಾಡಲು ಕುಳಿತ ಜಾಗ, ಪರಿಸರ ಚೆನ್ನಾಗಿಲ್ಲದಿದ್ದರೆ ಕ್ರಮೇಣ ಗುಂಪು ಕರಗಿ ಹೋಗುತ್ತದೆ. ಕೆಲವೊಮ್ಮೆ ಸಂಘರ್ಷಗಳಿಗೆ, ನೋಟ್ಬುಕ್ ಕದಿಯುವ ಪ್ರವೃತ್ತಿಗೆ, ವಿದ್ಯಾರ್ಥಿಗಳ ಬಗ್ಗೆ ಮತ್ಸರ ಪಡುವ ಸಂಗತಿಗಳು ತಲೆದೋರಬಹುದು. ಗುಂಪಿನ ನಿರುತ್ಸಾಹಿ, ಸೋಮಾರಿ ಹುಡುಗರು ಇತರರಿಗೆ ನಿರುತ್ಸಾಹ ಮತ್ತು ಸೋಮಾರಿತನವನ್ನು ಉಂಟು ಮಾಡುತ್ತಾರೆ. ಬರೀ ಗುಂಪು ಅಧ್ಯಯನದಲ್ಲಿ ನಿರತರಾದರೆ ಪ್ರಮುಖ ಪರಿಕಲ್ಪನೆಗಳ ಅಧ್ಯಯನಕ್ಕೆ ಸಮಯ ಸಿಗದೆ ಹೋಗಬಹುದು. ಗುಂಪು ಅಧ್ಯಯನವನ್ನು ಅತ್ಯಂತ ಪರಿಣಾಮಕಾರಿಯಾಗಲು ಕೆಲವು ಸಹಾಯಕ ಅಂಶಗಳಿವೆ. ಒಬ್ಬರ ಮನೋಧರ್ಮ ಅರ್ಥ ಮಾಡಿಕೊಂಡು ಜತೆಯಲ್ಲಿ ಓದಲು ಕೂಡುವ ಮಿತ್ರ, ಸಹೋದರ, ಸಹೋದರಿ ಇದ್ದರೆ ಅದು ಸ್ಥೈರ್ಯ, ಧೈರ್ಯ, ಆಪ್ತತೆ, ಬಲ ಮತ್ತು ಚೈತನ್ಯವನ್ನು ತಂದುಕೊಡುತ್ತವೆ. ನಿಮ್ಮ ಆತ್ಮೀಯ ಸ್ನೇಹಿತರೊಡನೆ ಗುಂಪು ಚರ್ಚೆಗಿಳಿಯುವುದಕ್ಕಿಂತ ಓದುವ ಅಭಿರುಚಿ ಹೊಂದಿರುವ, ಚರ್ಚೆಯಲ್ಲಿ ಭಾಗವಹಿಸಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳೊಂದಿಗೆ ಗುಂಪು ಅಧ್ಯಯನ ಕೈಗೊಳ್ಳಬಹುದು. ಅಂದಿನ ವಿಷಯವನ್ನು ಅಂದೇ ಓದಿ ಮುಗಿಸಲೇಬೇಕೆಂಬ ವೇಳಾಪಟ್ಟಿಯನ್ನು ತಯಾರಿಸಿಕೊಂಡು ಅಧ್ಯಯನ ನಿರತರಾಗಿ. ಎಲ್ಲರೂ ಜೊತೆಗೂಡಿ ಓದುವುದರಲ್ಲಿ ತೊಡಗಿರುವುದರಿಂದ ಆಗುತ್ತಿರುವ ಪ್ರಯೋಜನದ ಬಗ್ಗೆ ನಿಮ್ಮ ಪಾಲಕರಿಗೆ ಮಾಹಿತಿ ನೀಡಿ. ಎಲ್ಲರೂ ಸೇರಿ ಚರ್ಚೆ ಮಾಡುವ ಸ್ಥಳ, ಹಿಂದಿರುಗಿ ಬರುವ ಸಮಯವನ್ನು ಪಾಲಕರಿಗೆ ತಿಳಿಸಿದರೆ ಅನುಕೂಲ. ಸಮಾನ ಅಭಿರುಚಿ, ಗುರಿ, ಸೌಜನ್ಯತೆ, ಪರಸ್ಪರ ಸಹಕರಿಸುವವರು ಜೊತೆಗೂಡಿ ಅಧ್ಯಯನ ಮಾಡುವುದರಿಂದ ಇನ್ನಷ್ಟು ಅನುಕೂಲ. ಪರೀಕ್ಷೆಗಳನ್ನು ವಾರಕ್ಕೊಮ್ಮೆ ಏರ್ಪಡಿಸುವುದರ ಮೂಲಕ ಚರ್ಚೆ ಮಾಡಿದ ವಿಷಯಗಳು ಎಷ್ಟರ ಮಟ್ಟಿಗೆ ನೆನಪಿವೆ, ಕಲಿಕೆ ಪರಿಣಾಮಕಾರಿಯಾಗಿದ್ದರ ಬಗ್ಗೆ ಸ್ವಮೌಲ್ಯಮಾಪನ ಮಾಡಿಕೊಳ್ಳಿ. ಬರೀ ಓದುವುದಷ್ಟೇ ಆದರೆ ಬೇಸರ ಉಂಟಾಗಬಹುದು. ನಾಟಕಾಭಿನಯ, ಏಕಪಾತ್ರಾಭಿನಯ, ಒಂದು ವಿಷಯ ವಸ್ತುವಿನ ಬಗ್ಗೆ 10 ರಿಂದ 15 ನಿಮಿಷ ಮಾತನಾಡುವುದು, ಸೆಮಿನಾರ್ ಮಾಡುವುದು ಮುಂತಾದ ತಂತ್ರಗಳನ್ನು ಬಳಸಿ. ಅಸಹಕಾರ ಮನೋಭಾವದ, ಮತ್ಸರ ಪಡುವ, ಅಧ್ಯಯನವನ್ನು ಗಂಭೀರವಾಗಿ ಪರಿಗಣಿಸದ ಸ್ನೇಹಿತರೊಡನೆ ದಯವಿಟ್ಟು ಗುಂಪು ಚರ್ಚೆ ಬೇಡವೇ ಬೇಡ. ಓದಿಗೆ ಸಂಬಂಧಪಡದೇ ಇರುವ ಮನೆಯ ಇತರೆ ವಿಷಯಗಳ ಬಗ್ಗೆ ಅನಗತ್ಯ ಚರ್ಚೆ ಮಾಡಬೇಡಿ. 3 ರಿಂದ 4 ಜನರ ಗುಂಪುಗಳಿಗಿಂತ 10-12 ಜನರ ಗುಂಪು ಕಟ್ಟಿಕೊಂಡರೆ ಮೂಲ ಉದ್ದೇಶವೇ ಮರೆಯಬಹುದು. ಆದ್ದರಿಂದ ಚಿಕ್ಕ ಗುಂಪು ರಚಿಸಿಕೊಳ್ಳಿ. ಗುಂಪು ಅಧ್ಯಯನ ಮಾಡಿದ ಸ್ನೇಹಿತರೆಲ್ಲರಿಗೂ ಬೇರೆ ಬೇರೆ ರೀತಿಯ ಅಂಕಗಳು ಬರಬಹುದು. ನನ್ನಿಂದ ತಿಳಿದುಕೊಂಡು ಈತನು ಹೆಚ್ಚು ಅಂಕ ಗಳಿಸಿದನು, ನನಗೆ ಕಡಿಮೆ ಅಂಕ ದೊರೆತವು ಎಂಬ ನಿಷೇಧಾತ್ಮಕ ಮನೋಭಾವನೆ ತಾಳಬಾರದು. ಮುಂದಿನ ಪರೀಕ್ಷೆಗಳಲ್ಲಿ ಇನ್ನಷ್ಟು ಚರ್ಚೆ ಮಾಡಿ ಹೆಚ್ಚು ಅಂಕಗಳನ್ನು ನಾವೆಲ್ಲರೂ ಗಳಿಸೋಣ ಎಂಬ ಮನೋಭಾವ ರೂಢಿಸಿಕೊಳ್ಳಬೇಕು. ಒಟ್ಟಿನಲ್ಲಿ ಗುಂಪು ಅಧ್ಯಯನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯಕವಾಗುತ್ತದೆ. ಧನ್ಯವಾದಗಳು.